ಜಗತ್ತಿನ ಒನ್ ಆಫ್ ದಿ 7 ವಂಡರ್ಸ್ ಹೊಂದಿರೋ ಈಜಿಪ್ಟ್ ದೇಶದಲ್ಲಿ ಮೊದಲನೇ ದಿನ ತಿಂಡಿ ತಿನ್ಕೊಂಡು ನಾವ್ ಬಂದಿದ್ ಮೊದಲನೇ ಜಾಗನೇ ದಿ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ನೋಡಕ್ ನಮ್ ಗೈಡ್ ಎಲ್ಲರೂ ನೋಡೋ ವ್ಯೂ ನೋಡ್ತೀರಾ ಅಂತ ಇನ್ನೊಂದ್ ಕಡೆಯಿಂದ ವ್ಯೂ ತೋರಿಸ್ತೀನಿ ಅಂತ ಕುದುರೆ ಸವಾರಿ ಮಾಡಿಸ್ಕೊಂಡು ಹೆಜ್ಜೆ ಹೆಜ್ಜೆಗೂ ಸಿಗೋ ಪಿರಮಿಡ್ಸ್ ನ ನೋಡ್ಕೊಂಡು ಕೊನೆಗೆ ಬ್ಯಾಕ್ ವ್ಯೂ ಆಫ್ ಪಿರಮಿಡ್ ಗೆ ಬಂದು ಸ್ಪೆಕ್ಟಾಕ್ಯುಲರ್ ವ್ಯೂ ನ ನೋಡಿ ಸಾಕಷ್ಟು ಫೋಟೋಸ್ ತಗೊಂಡ್ವಿ. ಇವನ್ ಹಿಸ್ಟ್ರಿ ಬುಕ್ಸ್ ಅಲ್ಲಿ ನೋಡಿರೋ ತರನೇ ಫಿನಿಕ್ಸ್ ಮುಂದೆ ಪಿರಮಿಡ್ ಆಫ್ ಗೀಜಾ ಇಂದ ಬರೋ ವ್ಯೂ ಕೂಡ ನೋಡಿದ್ಮೇಲೆ ನಾವ್ ಹೋಗಿದ್ ನೆಕ್ಸ್ಟ್ ಜಾಗನೇ ಪ್ಯಾಪಿರಸ್ ಅನ್ನೋ ಪ್ಲಾಂಟ್ ಇನ ಶೀಟ್ ನ ಪ್ರಿಪೇರ್ ಮಾಡಿ ಆರ್ಟ್ ಮಾಡೋ ಜಾಗಕ್ಕೆ ಇವನ್ ಪರ್ಫ್ಯೂಮ್ಸ್ ನೋಡಕ್ ಸಹ ವಿಸಿಟ್ ಮಾಡಿ ಜಗತ್ತಿನ ಲಾಂಗೆಸ್ಟ್ ರಿವರ್ ಆದ ನೈಲ್ ರಿವರ್ ಗೆ ಬಂದ್ವಿ. ಮೋಸ್ಟ್ ಅವೇಟೆಡ್ ಪ್ಲೇಸ್ ಆದ ಮ್ಯೂಸಿಯಂ ಗೆ ಬಂದ್ವಿ. ಏನಕ್ಕಂದ್ರೆ ದಿ ರಿಯಲ್ ಸೆಂಚುರೀಸ್ ಹೋಲ್ಡ್ ಟುಯಾ ಮತ್ತೆ ಯೂಯಾ ಮೂಮೀಸ್ ನ ನೋಡಕ್ಕೆ ಈ ನಿಜವಾದ ಡೆಡ್ ಬಾಡಿ ಪ್ರಿಸರ್ವ್ಡ್ ಸೆಂಚುರೀಸ್ ಆಗೋನೆ. ನೆಕ್ಸ್ಟ್ ಊಟಕ್ಕೆ ನಿಯರ್ ಬೈ ರೆಸ್ಟೋರೆಂಟ್ ಗೆ ಒಂದು ಅರಬಿಕ್ ಸ್ಟೈಲ್ ಅಲ್ಲಿ ಸಿಗೋ ಬ್ರೆಡ್ ಜೊತೆಗೆ ಹ್ಯೂಮಸ್ ತಿನ್ಕೊಂಡು ಲೋಕಲ್ ಮಾರ್ಕೆಟ್ ಆದ ಖಾನ್ ಎಲ್ ಖಲೀಲ್ ಬಜಾರ್ ಗೆ ಶಾಪಿಂಗ್ ಗೆ ಅಂತೂ ಬಂದು ಇಲ್ಲಿನ ಓಲ್ಡ್ ಆರ್ಕಿಟೆಕ್ಚರ್ ಮೆಸ್ಮರೈಸಿಂಗ್ ಆಗಿತ್ತು. ಫೇಮಸ್ ಡೆಸರ್ಟ್ ಪ್ಲೇಸ್ ಆದ ಎಲ್ ದಲ್ಲಿ ಸಿಗೋ ಪಿಸ್ತಾಚಿಯೋ ಕುನಫಾ ಪೇಸ್ಟ್ ನ ತಿಂದು ಕಲ್ಡೋಡಿಗುರು ಸಾಕಾಗಿತ್ತು. ಇನ್ನು ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಗೆ ಕೈರೋಲಿರೋ ಹೈಯೆಸ್ಟ್ ಟವರ್ ಗೆ ಬಂದು ಈವ್ನಿಂಗ್ ಅಲ್ಲಿ ಕೈರೋ ಸಿಟಿ ವ್ಯೂಸ್ ನ ಎಲ್ಲ ನೋಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಮುಂದಿನ ದಿನ ಏನೇನ್ ಪ್ಲೇಸ್ ನೋಡಿದ್ವಿ ಅಂತ ತಿಳ್ಕೊಳ್ಳಕ್ಕೆ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ.